ಸಮಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಭರತ್ ಗಿಳಿಯಾರು ಮೊದಲ ಓವರ್ಗಾಗಿ ಹರೀಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಅಲ್ಲಿ ಪಂದ್ಯ ಮುಂದುವರಿಸಿ, ಯಾಕಂತ ಹೇಳಿದ್ರೆ ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನೂ ಕೂಡ 2 ಪಂದ್ಯಗಳು ಸಾಗಬೇಕಾಗಿದೆ. ನಾಳೆ ಬೆಳಗಿನ ಅವಧಿಯಿಂದಲೇ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಆರಂಭವನ್ನು ಪಡ್ಕೊಳ್ಳುತ್ತೆ. ಇನ್ನಿಂಗ್ಸ್ ಮೊದಲ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಭಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹರಿ ಆಟ ಮುಕ್ತಾಯವನ್ನ ಕಾಣ್ತಾ ಇದ್ದಾರೆ ಜಾನ್ಸನ್ ರಿಯಲ್ ಫೈಟರ್ಸ್ ಪರವಾಗಿ. ಶೂನ್ಯಕ್ಕೆ ಮೊದಲ ಹೋದರೆ ಒಪ್ಪಿಸ್ತಾ ಇರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ ಹೊಸ ಆಟಗಾರ, ಮತ್ತೋರು ಯುವ ಆಟಗಾರ ಸೂರಜ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರು ಯುವ ಆಟಗಾರ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಲೆಕ್ಕಾಚಾರವನ್ನು ಮಾಡಿದ್ರು. ಅಲ್ಲಿ ದಿನದ ಮುಂದಿನ ಪಂದ್ಯ ಇಜಾನ್ ಮತ್ತು ಜೈ ಕರ್ನಾಟಕ. ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಆ ಟ್ರ್ಯಾಕ್ ಮೇಲ್ಭಾಗದಲ್ಲಿ, ಪಿಚ್ನ ಮೇಲ್ಭಾಗದಲ್ಲಿ ಓಡಾಟ ನಡೆಸಬೇಡಿ. ಈ ಪಿಚ್ ಕಾರ್ಯವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಮೋಹನ್ ಅವರು, ಅವರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಭರತ್ ಎರಡನೇ ಚೆಂಡಿಗಾಗಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಯತೀಶ. ಕೊಡಗು ಕ್ಷೇತ್ರರಕ್ಷಕ ಒಂದೋಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ 2 ಚೆಂಡುಗಳ ಮುಕ್ತಾಯದ ಬಳಿಕ ಮೊದಲ ಓಟವನ್ನು ದಾಖಲಿಸಿದ್ರು. ಮತ್ತೆ ಭರತ್ ಗಿಳಿಯಾರು. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಮೊದಲ 3 ಚೆಂಡುಗಳಲ್ಲಿ ಪವರ್ ಪ್ಲೇ ಹಂತದ 3 ಚೆಂಡುಗಳ ಮುಕ್ತಾಯದ ಬಳಿಕ ಕೇವಲ 1 ಓಟವನ್ನು ಅಷ್ಟೇ ದಾಖಲಿಸ್ತಾ ಇರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ ಈ ಬಾರಿಯ ದಾವಣಗೆರೆ 17ನೇ ಬಾರಿಯ ಪಂದ್ಯಾಕೂಟವನ್ನು ಜಯಿಸಿರ್ತಕ್ಕಂಥ ತಂಡ. ಕಳೆದ ವಾರಾಂತ್ಯದಲ್ಲಿ ಚಿತ್ರದುರ್ಗದ ಪಂದ್ಯಾಟದಲ್ಲೂ ಕೂಡ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್ ಅನ್ನುವಂತಹ ಸೂಚನೆ. ಅತಿಕ್ರಮ ಓಟಗಳ ಮುಖಾಂತರವಾಗಿ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 2ಕ್ಕೆ ಕ್ರಮಿಸ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಇನ್ನು ಕೂಡ ಆರಂಭಿಕ ಹಂತದ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ಕೊನೆ ಚೆಂಡು. ಈ తర్వాత ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮತ್ತೆ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಲೆಗ್ ಬೈ ರೂಪದಲ್ಲಿ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಈ ಮುಖಾಂತರವಾಗಿ ಮೊದಲ ಓವರ್ನ ಮುಕ್ತಾಯಕ್ಕೆ ತನ್ನ ಮೊತ್ತ 3ಕ್ಕೆ ಒಂದು ಅಮೂಲ್ಯ ಹೊತ್ತರೆಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ.
ದಿನದ ಮುಂದಿನ ಪಂದ್ಯ ಟಾಸ್ ಕಾರ್ಯಕ್ರಮಕ್ಕಾಗಿ ಜೈ ಕರ್ನಾಟಕ ಮತ್ತು ಇಜಾನ್ ಉಡುಪಿ ನಾಯಕರು ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಮೊದಲ ಓವರ್ ಮುಕ್ತಾಯಕ್ಕೆ 3 ಓಟಗಳಿಗೆ ಒಂದು ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಹೊಸ ಬೌಲರ್ ಶಿವು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಶಿವು ಹೊಸ ಬೌಲರ್, ದೂರದ ಚೆನ್ನೈ ಪರಿಸರದ ಆಟಗಾರ. ಕಳೆದೊಂದು ಕೆಲವಾರು ಪಂದ್ಯಾಟದಲ್ಲಿ ಒಂದೆಡೆ ಚಿಕ್ಕಬಳ್ಳಾಪುರದ ಪಂದ್ಯಾಟದಲ್ಲಿ ಜಾನ್ಸನ್ ಪರವಾಗಿ ಆಟವನ್ನು ಆಡಿರ್ತಕ್ಕಂಥ ಆಟಗಾರ. ಆ ಬಳಿಕ ಸತತವಾಗಿ ಪಾಂಚಜನ್ಯದ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಹೊರ ತಿರುವಿನ ಚೆಂಡುಗಳಿಗೆ ಅವಕಾಶವನ್ನು ಶಿವು ಮಾಡಿಕೊಟ್ರು. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಯತೀಶ ಶತರಕ್ಷಕ ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 4ಕ್ಕೆ ಕ್ರಮಿಸ್ತಾ ಇದೆ. ಭದ್ರಾವತಿ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರನ್ನ ಆತ್ಮೀಯ ಸ್ವಾಗತವನ್ನು ಬಯಸಿಕೊಂಡು ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಸರ್. ಶಿವಮೊಗ್ಗದ ವಕೀಲರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಅವರನ್ನು ಕೂಡ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ ಸರ್. ಅವರ ಸ್ನೇಹಿತರು ಕೂಡ ಈ ಕಾರ್ಯಕ್ರಮದಲ್ಲಿ ವೀಕ್ಷಣೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತನ್ಮುದ್ದೆ ಬೇರುಸಿನ ಒಂದು ಸಿಕ್ಸರ್ ಇವಾಗ ಸೂರಜ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಕುಮಾರ್ ಮಾಸ್ಟ್ರು ಹ್ಯಾಟ್ರಿಕ್ 4 ಹೊಡೆದ್ರೆ 2,500 ಕೊಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಸಿಕ್ಸರಿಗೆ 2,500. ಹೋದರೆ ಆಘಾತವನ್ನು ಕಾಡ್ತಾ ಇದೆ. ಔಟರ್ ಆಚೆ ಆಗಿರ್ತಕ್ಕಂಥ ಚೆಂಡು. ಸೂರಜ್ ಆಟ ಮುಕ್ತಾಯ. ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಸೂರಜ್ ಇವಾಗ ಹೋದರೆಯನ್ನು ಒಪ್ಪಿಸಿದ್ದಾರೆ. 2ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್. ತನ್ನ ಮೊತ್ತ ಕೂಡ 10ಕ್ಕೆ 2. ಹೊಸ ಆಟಗಾರ ನಿತಿನ್ ಮಂಡೇಲಾ. ಕೊನೆ 1 ಚೆಂಡು 2ನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ನಿತಿನ್ ಮಂಡೇಲಾ ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಮತ್ತೊರು ಯುವ ಆಟಗಾರ. ಹ್ಯಾಟ್ರಿಕ್ ಸಿಕ್ಸರ್ಗೆ 5,000ವನ್ನು ಮಾರ್ನಿಂಗ್ ಕ್ರಿಕೆಟರ್ಸ್ ಕ್ಲಬ್ ಭದ್ರಾವತಿ ತಂಡ ನೀಡ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಆಟಗಾರರಿಗೆ ಮಾರ್ನಿಂಗ್ ಕ್ರಿಕೆಟ್ ಕ್ಲಬ್ ಭದ್ರಾವತಿಯ ತಂಡ 5,000 ರೂಪಾಯಿಗಳನ್ನು ಘೋಷಿಸ್ತಾ ಇದ್ದಾರೆ. ಮತ್ತೆ ಬೋರ್ನವರ ಚಾಲ್ತಿಗಾಗಿ ಸ್ವಸ್ತಿಕ್ ನಾಗರಾಜನ್ ಅವರು ಪರಿಚಯಿಸ್ತಾ ಇರ್ತಕ್ಕಂಥ ಆಟಗಾರ.
ಪಂದ್ಯಾಟದ ಮೊದಲ ಹ್ಯಾಟ್ರಿಕ್ ಅನ್ನು ದಾಖಲಿಸಿಕೊಂಡು ಮೊದಲ ಪಂದ್ಯದಲ್ಲಿ 5 ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಸ್ವಸ್ತಿಕ್ ನಾಗರಾಜಿ, ಪರಿಸರದ ಆಟಗಾರ ಕೂಡ. ಟೆನಿಸ್ ಬಾಲ್ ವಿಚಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರಣಿ ಶ್ರೇಷ್ಠ ಆಟಗಾರನಾಗಿ 5 ಬೈಕ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಏಕಮಾತ್ರ ಕ್ರಿಕೆಟರ್ ಶಿವಮೊಗ್ಗ ಪರಿಸರದ ಆಟಗಾರ ಕೂಡ. ರಾಜ್ಯದ ಪ್ರಸಿದ್ಧ ತಂಡಗಳಲ್ಲಿ ತಮ್ಮ ಒಂದು ಆಟವನ್ನು ತೋರ್ಪಡಿಸಿದ್ದಾರೆ. ಆರಂಭಿಕ ದಿನಗಳಲ್ಲಿ SRCC ಪರವಾಗಿ ಆಟವನ್ನು ಆಡಿದ್ರು, ಆ ಬಳಿಕ BBC ಅಗ್ರಹಾರದ ಪರವಾಗಿ ಆಟವನ್ನು ಆಡಿದ್ದಾರೆ, ಆ ಬಳಿಕ ನ್ಯಾಶ್ ಬೆಂಗಳೂರಿನ ಪರವಾಗಿ ಕೆಲವೊಂದು ವರ್ಷಗಳ ಕಾಲ ಪಂದ್ಯಾಟವನ್ನು ಆಡಿದ್ದಾರೆ. ಪ್ರಸ್ತುತ ಪಾಂಚಜನ್ಯವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಆಟಗಾರ. ಮೊದಲ ಚೆಂಡಿನಲ್ಲಿ ಮತ್ತೊಂದು ಮಹತ್ವದ ಹೊದ್ದರಿ ಪ್ರದೀಪ ಶೆಟ್ಟಿ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 3ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ ಹೊಸ ಆಟಗಾರ ಆಶೀಶ್ ಅಲೆವೂರು. ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ಒಂದು ಜಾನ್ಸನ್ ರಿಯಲ್ ಫೈಟರ್ಸ್ ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಆ ಒಂದು ಹಂತದಲ್ಲಿ ಯಶಸ್ಸನ್ನು ಕಂಡ್ರೆ ಮಾತ್ರ ಒಂದು ಹೋರಾಟಕಾರಿ ಮೊತ್ತವನ್ನು ದಾಖಲಿಸಬಲ್ಲಂತಹ ಸಾಧ್ಯತೆ ಒಂದು ಪಂದ್ಯ ಆಗುತ್ತೆ. ಮತ್ತೆ ಸ್ವಸ್ತಿಕ್ 2ನೇ ಚೆಂಡಿಗಾಗಿ ಶಾರ್ಟ್ ರೈಸಿಂಗ್ ಡೆಲಿವರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಯತೀಶ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬ್ಯಾಕ್ ಟು ಬ್ಯಾಕ್ ಇವಾಗ ಸತತ 2 ಚೆಂಡುಗಳಲ್ಲಿ 2 ವಿಕೆಟ್ ಅನ್ನು ಮತ್ತೆ ಸ್ವಸ್ತಿಕ್ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಭದ್ರಾವತಿಯ ಹೃದಯ ಭಾಗದ ಕನಕ ಮಂಟಪದಲ್ಲೊಂದು ಅವಿಸ್ಮರಣೀಯ ಪಂದ್ಯಾಕೂಟ 2ನೇ ಬಾರಿಗೆ ಓಂ ಕ್ರಿಕೆಟರ್ಸ್ ನಡೆಸ್ತಾ ಇದೆ. ಭದ್ರಾವತಿಯ ಅಭಿವೃದ್ಧಿಯ ಹರಿಕಾರರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BK ಸಂಗಮೇಶ್ ಅವರ ಒಂದು ಪ್ರೋತ್ಸಾಹದೊಂದಿಗೆ ಬಿಬಾಸ್ ಖ್ಯಾತಿಯ BS ಬಸವೇಶ್ ಅವರೊಂದು ಹುಟ್ಟು ಹಬ್ಬದ ಸಂದರ್ಭ ಸಡಗರದಲ್ಲಿ ಫ್ಯೂಚರ್ MLA ಆಗಿರ್ತಕ್ಕಂಥ ಶ್ರೀಯುತ BS ಗಣೇಶ್ ಅವರೊಂದು ಪ್ರೋತ್ಸಾಹದೊಂದಿಗೆ ಕೇಸರಿ ಪಡೆಯ ಚತುರ ಸಂಘಟಕರಾಗಿರ್ತಕ್ಕಂಥ KP ಗಿರೀಶ್ ಅವರೊಂದು ಸಾರಥ್ಯದಲ್ಲಿ 2ನೇ ಬಾರಿಗೆ ಈ ಪಂದ್ಯಾಕೂಟ ನಡೀತಾ ಇದೆ ಓಂ ಟ್ರೋಫಿಗಾಗಿ. ಈ ಹಿಂದೆ 2022ಕ್ಕೆ ಮೊದಲ ಬಾರಿಗೆ ಇದೇ ಕ್ರೀಡಾಂಗಣ ಭಾಗದಲ್ಲಿ ಓಂ ಟ್ರೋಫಿ ಪಂದ್ಯಾಟ ನಡೆಸಿರ್ತಕ್ಕಂಥ ಸಂದರ್ಭ ಬೆಂಗಳೂರಿನ ಜೈ ಕರ್ನಾಟಕ RK ಅಘೋರ ತೀರ್ಥಹಳ್ಳಿಯನ್ನು ಮಣಿಸುವ ಮುಖಾಂತರವಾಗಿ ಅಲ್ಲಿ ಪ್ರಶಸ್ತಿಯನ್ನು ಜಯಿಸಿದ್ರು. ಈ ವರ್ಷ ಅದ್ಯಾವ ತಂಡ ಪ್ರಶಸ್ತಿಯ ಸುತ್ತಿಗೆ ನಾಗಾಲೋಟವನ್ನು ಕಾಣ್ತಾರಂತ ನೋಡಬೇಕಾಗಿದೆ. ನಿನ್ನೆ ದಿನ 4 ತಂಡಗಳು ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಸ್ವಸ್ತಿಕ್ ಹ್ಯಾಟ್ರಿಕ್ ಆಗಿ ರಕ್ಷಣಾತ್ಮಕ ಆಟ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. 1 ಓಟಗಳ ಸೇರ್ಪಡೆ ಸ್ಥಗಿತ ಕಂಡಿರ್ತಕ್ಕಂಥ ರನ್ಧಾರಣೆ ಮತ್ತೆ ಚಾಲನೆಯನ್ನು ಕಾಣ್ತಾ ಇದೆ. 11 ಲೋಹಿತ್ ಅವರ ಮುಖಾಂತರವಾಗಿ ಹ್ಯಾಟ್ರಿಕ್ ಸಿಕ್ಸರಿಗೆ 5,000 ರೂಪಾಯಿಗಳ ಘೋಷಣೆ. ಮಾರ್ನಿಂಗ್ CC ಮಾರ್ನಿಂಗ್ ಕ್ರಿಕೆಟ್ ಕ್ಲಬ್ ಭದ್ರಾವತಿ ಹ್ಯಾಟ್ರಿಕ್ ಸಿಕ್ಸರ್ಗೆ 5,000 ರೂಪಾಯಿಗಳನ್ನು ಘೋಷಿಸ್ತಾ ಇದೆ. ಮತ್ತೆ ಹದರಿ ಆಘಾತವನ್ನು ಕಾಣ್ತಾ ಇದೆ. 3ನೇ ವಿಕೆಟ್ ಅನ್ನು ಸ್ವಸ್ತಿಕ್ ಈ ಒಂದು ಓವರ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. ನಿತಿನ್ ಮಂಡೇಲ ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಓವರ್ ಹ್ಯಾಟ್ರಿಕ್ ಅನ್ನು ಸಾಧಿಸ್ತಾ ಇದ್ದಾರೆ. ಈ ಹಿಂದಿನ ಪಂದ್ಯದಲ್ಲೂ ಕೂಡ ಫ್ರೆಂಡ್ಸ್ ಬೆಂಗಳೂರು ವಿರುದ್ಧವಾಗಿ 5 ವಿಕೆಟ್ ಅನ್ನು ಹ್ಯಾಟ್ರಿಕ್ ಸಹಿತವಾಗಿ ಪಡ್ಕೊಂಡಿರ್ತಕ್ಕಂಥ ಸ್ವಸ್ತಿಕ್ ನಾಗರಾಜ್ ಮತ್ತೆ 2ನೇ ಪಂದ್ಯದಲ್ಲೂ ಪ್ರಮುಖ ವಿಕೆಟ್ಸ್ ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ.
ಇಜಾನ್ ಮತ್ತು ಜೈ ಕರ್ನಾಟಕ ಕ್ಯಾಪ್ಟನ್. ಪ್ರದೀಪ ಹೊಸ ಆಟಗಾರ. ಅಲ್ಲಿ ಪಂದ್ಯಾಟ ಮುಂದುವರಿಸಿ. ಕೊನೆ 2 ಚೆಂಡುಗಳು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸೊಸೇಕ್ ರಕ್ಷಣಾತ್ಮಕ ಆಟ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ರನ್ಔಟ್ ಅವಕಾಶ ಇತ್ತು ಸಿಲ್ಲಿ ಮಿಡ್ ಆಫ್ ವಿಭಾಗದಲ್ಲಿ. ಪುನೀತಾಚಾರ್ ಕ್ಷೇತ್ರರಕ್ಷಕ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ 1 ಓಟಗಳ ಸೇರ್ಪಡೆ. ತಡ ಮೊತ್ತ 12 ಓಟಗಳು. ಮತ್ತೆ ಕೊನೆಯ ಬಾರಿ ರನ್ಔಟ್ ಅವಕಾಶ ಇತ್ತು. ಸುಲಭದ ಅವಕಾಶವನ್ನು ಸುಲಭವಾಗಿ ಕೈ ಚೆಲ್ಲಿದ್ದಾರೆ ಗಣೇಶ್ ಅವರು. 2 ಓಟಗಳ ಸೇರ್ಪಡೆ. 3ನೇ ಓವರ್ನ ಮುಕ್ತಾಯಕ್ಕೆ ತನ್ನ ಮೊತ್ತ 14 ಓಟಗಳು. ಐದು ಹುದ್ದರಿಗಳ ಆಘಾತದ ನಡುವೆ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್. ನಾಲ್ಕನವರಿಗಾಗಿ ಮತ್ತೆ ಭರತ್ ಗಿಳಿಯಾರು. ಗೋಡದ ಹಿಂಭಾಗದಲ್ಲಿ ಮತ್ತೆ ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಭರತ್ ಗಿಳಿಯಾರು ಮತ್ತೆ 2ನೇ ಚೆಂಡಿಗಾಗಿ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ನೆಟ್ ನೇರ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟ. ಗಣೇಶ್ ಬೀಜಾಡಿ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದ್ದಾವೆ 4ನೇ ಓವರ್ನ ಚಾಲ್ತಿಯಲ್ಲಿ. ಅರ್ಧಾಂಶ ಹೊದ್ದರಿಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. 30-35 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ ಆಗುತ್ತೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಡೆ ರಹಿತ ಬ್ಲಾಕ್ ಆಗಲಾಗಿರ್ತಕ್ಕಂಥ ಚೆಂಡು. ಆಟಗಾರರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಕ್ವಿಕರ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಒಂದು ಕ್ವಿಕರ್ ಡೆಲಿವರಿ ಇಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ 4ನೇ ಬಾರಿ ಸತತ ಡಾಟ್ ಬಾಲ್ಗಳ ನಡುವೆ ಗುಡದ ಹಿಂಭಾಗದಲ್ಲಿ ಎಡವಟ್ಟು. ವೈಡ್ +4. 5 ಓಟಗಳ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಅದೃಷ್ಟದ ಓಟಗಳು ಜಾನ್ಸನ್ ರಿಯಲ್ ಫೈಟರ್ಸ್ ನ ಅಕೌಂಟ್ ಅನ್ನು ಕಾಣ್ತಾ ಇದೆ. ತಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಗೋಡದ ಹಿಂಭಾಗದಲ್ಲಿ ಸ್ವಸ್ತಿಕ್ ನಾಗರಾಜ್ ಬಹಳಷ್ಟು ಪ್ರಾಮುಖ್ಯ ಸಂದರ್ಭದಲ್ಲಿ ಒಂದು ಬೌಂಡ್ರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಮತ್ತೆ ಭರತ್ ನೆಟ್ ನೇರ ಹೊಡೆತ. 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 21. ಕೊನೆಯ 2 ಎಸೆತ ಇನ್ನೂ ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವ. ಪ್ರದೀಪ ಸ್ಟ್ರೈಕರ್ಲಿ
ನೆಟ್ ನೇರ ಹೊಡೆತ ಮತ್ತೆ ಬ್ಯಾಕ್ ಟು ಬೌಲರ್ಸ್ ಆಟ. ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಹ್ಯಾಟ್ರಿಕ್ ಸಿಕ್ಸರ್ ಬಂದ್ರೆ ಮಾರ್ನಿಂಗ್ ಕ್ರಿಕೆಟ್ ಕ್ಲಬ್ ಭದ್ರಾವತಿ ಮುಖಾಂತರವಾಗಿ 5,000 ರೂಪಾಯಿಗಳು. ಲೋಹಿತ್ ಅವರ ಮುಖಾಂತರವಾಗಿ ಕೊನೆ ಚೆಂಡು ತಡ ಮತ್ತೆ 21 22. ನೆಟ್ ನೇರ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಭಿ ಅತ್ಯುತ್ತಮ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ನಂಬಲ ಸಾಧ್ಯವಾಗಿರ್ತಕ್ಕಂಥ ಒಂದು ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಸುನೀಲ್ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 22 ಓಟಗಳು. ಅಲ್ಲಿ ಕೊನೆಯವರನ್ನು ಶೀಘ್ರಗತಿಯಲ್ಲಿ ಮುಗಿಸಿಕೊಡ್ತೀವಿ. ಅಲ್ಲಿ ಕೊನೆಯವರೆಗಾಗಿ ಮತ್ತೆ ಯತೀಶ ಹೊಸ ಆಟಗಾರ ಪವನ್ ಅಲೆವೂರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಕೊನೆ 6 ಎಸೆತ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೊನೆ 5 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ತಡ ಮತ್ತೆ 22. ಅಲ್ಲಿ ಜೈ ಕರ್ನಾಟಕ ತೀರ್ಮಾನ ತಿಳಿಸ್ಕೊಳ್ಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ. ಹೋದರೆ ಅವ್ರಿಸ್ಕೊಂಡು ಬೇಯಿಸುವಂತ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಚೆಂಡು ಸೀಮಾರೇಖೆಯ ಹೊರ ಭಾಗದಲ್ಲಿ ಅಂತಿಮ ಹಂತವನ್ನು ಬೆರೆಸಿದ ಸಿಕ್ಸರ್ ಅನ್ನು ಪ್ರದೀಪ ದಾಖಲಿಸಿದ್ರು. ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ ಅಕೌಂಟ್ ಅಲ್ಲಿ ತಡ ಮೊತ್ತ 28. ಬಿರುಸಿನ ಹೊಡೆತನ್ನು ಸರ್ಕಾರಿ ಸಂಚಿಯ ಹೊನ್ನಮ್ಮ ಕಾಲೇಜಿಗೆ ಸಿಕ್ಸರ್ ದಾಖಲಿಸಿದ್ರು ಪ್ರದೀಪ. ಮತ್ತೆ 3ನೇ ಬಾರಿ ಯತೀಶ. ಬ್ಯಾಕ್ ಟು ಬ್ಯಾಕ್ ಬಿರುಸಿನ ಹೊಡೆತ. ಚೆಂಡು ಅಂತಿಮ ಹಂತದ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರೆ ನಷ್ಟ. ಪ್ರದೀಪ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 3 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಹೊಸ ಆಟಗಾರ ಸುಜಿತ್ ಆಚಾರ್ಯ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಅಂತಿಮ 3 ಚೆಂಡು ಮತ್ತೆ ಯತೀಶ. ಕ್ಷಣಕಾಲ ಗಾಳಿಯಲ್ಲಿ ತೇರ್ತಾ ಇತ್ತು. ಮತ್ತೆ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. 8ನೇ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಹ್ಯಾಟ್ರಿಕ್ ಅವಕಾಶ ಇದೆ.
ಕೊನೆ 2 ಚೆಂಡುಗಳು ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 28 ಓಟಗಳು. ಕೊನೆಯ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಚವನ್ ಭಂಡಾರಿ. ಒಂದೆಡೆ ಪವನ್ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲೇ ತನ್ನ ದಾಂಡನ್ನು ಬೀಸುವಂತ ಪ್ರಯತ್ನವನ್ನು ಇನ್ನೂ ಕೂಡ ಅವರು ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ ಇದ್ದಾರೆ. ಅಂತಿಮ ಹಂತದಲ್ಲೂ ಕೂಡ ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರನಾದರೂ ಕೂಡ ಅವರಿಗೆ ಸ್ಟ್ರೈಕ್ ಇನ್ನೂ ಕೂಡ ಒದಗಿ ಬರ್ತಾ ಇಲ್ಲ. ಕೊನೆ 2 ಚೆಂಡುಗಳ ಆಟ ಮಾತ್ರ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ 2/5ನೇ ಚೆಂಡಿಗಾಗಿ ಮತ್ತೆ ಅತೀಶ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂಥ ರೀತಿಯಲ್ಲೇ ಪವನ್ ಅಲೆಬೂರು ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ ಹೋದ್ದರಿಗಳ ಆಘಾತವನ್ನು ತದೇಕ ಚಿತ್ತವಾಗಿ ವೀಕ್ಷಿಸ್ತಾ ಇದ್ದಾರೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಭಿ ಬಾಣ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಲ್ಲಿ ಶೀಘ್ರಗತಿಯಲ್ಲಿ ಕ್ಷೇತ್ರಕ್ಷಣೆಗೆ ಬನ್ನಿ. ಅದೇ ರೀತಿ ಪಾಂಚಜನ್ಯ ಆರಂಭಿಕ ಹಂತ ಆಟಗಾರರು ಕೂಡ ರೆಡಿ ಆಗಬೇಕು. ಯಾಕಂತ ಹೇಳಿದ್ರೆ ಇನ್ನೂ ಕೂಡ 2 ಪಂದ್ಯ ಸಾಗಬೇಕಾಗಿದೆ ಮೇಲ್ನೋಟದ ಪರಿಸ್ಥಿತಿಯಲ್ಲಿ. ತಂಡ ಮೊತ್ತ 28-29 ಟಾರ್ಗೆಟ್. ಎಸೆತ 1ಕ್ಕೆ 1 ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತಹ ಸುಲಭ ಸಾಧ್ಯತೆಯ ಪಂದ್ಯ. ಅದೇನನ್ನು ಮಾಡ್ತಾರಂತ ನೋಡಬೇಕಾಗಿದೆ. ಉಡುಪಿ ಪರಿಸರದ 2 ಬಲಿಷ್ಠ ತಂಡಗಳು. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳಿ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಪಂದ್ಯಗಳು ಸಾಗಬೇಕಾಗಿದೆ ಇವತ್ತು. ಸುಲಭ ಅವಕಾಶವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಸುಲಭ ಸಾಧ್ಯತೆಯ ಪಂದ್ಯ ಆದರೂ ಕೂಡ ಕ್ರಿಕೆಟ್ನ ವಲಯದಲ್ಲೊಂದು ಮಾತಿದೆ, ಕನಿಷ್ಠ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನೇ ಕೊಡುತ್ತೆ. ಪ್ರಸ್ತುತ ಇಲ್ಲಿ ಅದೇನಾಗುತ್ತೋ ನೋಡಬೇಕಾಗಿದೆ. ಭದ್ರಾವತಿಯ ನೈಜ ಕ್ರಿಕೆಟ್ ಪ್ರೇಮಿಗಳು ಕಳೆದ 2 ದಿನಗಳಿಂದ ತದೇಕ ಚಿತ್ತರಾಗಿ ಪಂದ್ಯಾಟವನ್ನು ಶಾಂತ ಚಿತ್ತತೆಯಾಗಿ ವೀಕ್ಷಿಸ್ತಾ ಇದ್ದಾರೆ. ಆ ಶಾಂತ ಚಿತ್ತರಾಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಭದ್ರಾವತಿ ಎಲ್ಲ ಶಾಂತಿ ಪ್ರಿಯ ಕ್ರಿಕೆಟ್ ಪ್ರೇಮಿಗಳಿಗೆ ನಾವು ಹೋಮ್ ಕ್ರಿಕೆಟರ್ಸ್ ವತಿಯಿಂದ ಪ್ರೀತಿಯ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು 2 ಪಂದ್ಯ ಸಾಗಬೇಕಾಗಿದೆ. ಆದಷ್ಟು ಶೀಘ್ರಗತಿಯಲ್ಲಿ ಪಂದ್ಯವನ್ನು ನಡೆಸಿಕೊಡಿ ಅನ್ನುವಂಥ ವಿನಂತಿಯನ್ನು ಸಂಘಟಕರು ಮಾಡ್ತಾ ಇದ್ದಾರೆ. ಮೊದಲವರಿಗಾಗಿ ಚವನ್ ಭಂಡಾರಿಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ 30-28 ಓಟಗಳು ಬರಬೇಕಾಗಿದೆ. 29 ಓಟಗಳು ಸ್ವಸ್ತಿಕ್ ಮತ್ತು ವಿನೋದ್ ಆರಂಭಿಕ ಹಂತದ ಆಟಗಾರರು. ಜಾನ್ಸನ್ ರಿಯಲ್ ಫೈಟರ್ಸ್ ಕಂಬೈಂಡ್ ಆಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಕುಂದಾಪುರದ ಜಾನ್ಸನ್ ರಿಯಲ್ ಫೈಟರ್ಸ್ ಉಡುಪಿ ಕಂಬೈಂಡ್ ಆಗಿ ಜಾನ್ಸನ್ ರಿಯಲ್ ಫೈಟರ್ಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಮೊದಲ ಚೆಂಡು, ಮೊದಲ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಖಾತೆ ಕೂಡ ಆರಂಭವನ್ನು ಪಡ್ಕೊಂಡ್ರು. ಬಿ ಬಾಸ್ ಪಕ್ಕ ಅಭಿಮಾನಿ, ಡಿ ಬಾಸ್ ಪಕ್ಕ ಅಭಿಮಾನಿ. ಅಂಗಣದ ಸುತ್ತಲಕ್ಕೂ ಅವರೊಂದು ಭಾವಚಿತ್ರವನ್ನು ರಾರಾಜಿಸ್ತಾ ಇದ್ದಾರೆ.
ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಬಲವಾದಂತ ಮನವಿಗೆ ಪುರಸ್ಕಾರ. ಹೋದರಿ ನಷ್ಟ. ವಿನೋದ್ ಹೋದರಿ ಆಘಾತವನ್ನು ಕಾಣ್ತಾ ಇದೆ. 1-1 ಪಂಚಜನ್ಯ ಕೂಟ. ಪ್ರಾಮುಖ್ಯ ಪಂದ್ಯ, ಪ್ರಾಮುಖ್ಯ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಸಚಿನ್ ಕೋಟೇಶ್ವರ. ಮತ್ತೆ ಚವನ್ ಭಂಡಾರಿ. ಮೂರನೇ ಚೆಂಡಿಗಾಗಿ ಸಚಿನ್ ಕೋಟೇಶ್ವರ ಹೊಸ ಆಟಗಾರ. ಔಟರ್ ರಜೆ ಆಗಿರ್ತಕ್ಕಂಥ ಚೆಂಡು ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 2ಕ್ಕೆ ಕ್ರಮಿಸ್ತಾ ಇದೆ. ಒಂದು ಹೋದರೆ ಆಘಾತದ ನಡುವೆ ಟೆನ್ನಿಸ್ ಬಾಲ್ ನಲ್ಲಿ ಕ್ಷಿಪ್ರ ಗತಿಯಲ್ಲಿ ಜನಪ್ರಿಯತೆಯನ್ನು ಕಂಡಿರ್ತಕ್ಕಂಥ ಅಂಪೈರ್, ಡ್ಯಾನ್ಸಿಂಗ್ ಅಂಪೈರ್ ಖ್ಯಾತಿಯ ಮದನ್ ಮಡಿಕೇರಿ. ಅವರ ವಿಶಿಷ್ಟವಾಗಿರ್ತಕ್ಕಂಥ ಹಾವಭಾವಗಳೇ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ಬ್ಯಾಕ್ ಟು ಬೌಲರ್ಸ್ ಆಟ. ಮೊದಲ ಬೌಂಡ್ರಿ ಬರ್ತಾ ಇದೆ. ನೋಡಿ ಮದನ್ ಇನ್ ಆಕ್ಷನ್. ತಡ ಮೊತ್ತ 6. ಲೆಗ್ ಲಾನ್ಸ್ ಮಾಡುವಂತಹ ಸುಂದರತೆ ಆಟ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ಲಾಸ್ ಆಫ್ ಆನ್. ಅಂತಿಮ ಚೆಂಡು ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 29ರ ಟಾರ್ಗೆಟ್. 7 ಫಾರ್ ಲಾಸ್ ಆಫ್ ಆನ್. ಬೆರಸರ ಹೊಡೆತ. ಸಚಿನ್ ಕೋಟೇಶ್ವರ ಲಾಂಗ್ ಆನ್ ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ ಸಿಕ್ಸರ್ ರೂಪದಲ್ಲಿ. ತಡ ಮೊತ್ತ 13. ಯಕ್ಷ ಅಭಿ ಅವರೇ ಎಲ್ಲಿದ್ರು ಬನ್ನಿ. ಮೊದಲ ಓವರ್ನ ಮುಕ್ತಾಯಕ್ಕೆ 13 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಇನ್ನುಳಿದಂತ 24 ಎಸೆತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಇದು 3 ಸತಿ ಹೇಳಿ ಆಯ್ತು. ಮಾರ್ನಿಂಗ್ ಸಿಸಿ ಅಲ್ಲ ಅದು. ಹೊಸ ಆಟಗಾರ, ಹೊಸ ಬೌಲರ್ ರೂಪದಲ್ಲಿ ಮತ್ತೆ ರಕ್ಷಿತ್. ಲೆಗ್ ಲಾನ್ಸ್ ಮಾಡುವಂತಹ ಸುಂದರತೆ ಆಟ. ಬಹಳಷ್ಟು ಉತ್ತಮವಾದ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ. ತಡ ಮೊತ್ತ 14ಕ್ಕೆ ಕ್ರಮಿಸ್ತಾ ಇದೆ. 15 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. 15 ರನ್ಸ್ ರಿಕ್ವೈರ್ಡ್. 15 ಓಟಗಳು ಬರಬೇಕಾಗಿದೆ. ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ರಕ್ಷಿತ್ ಉಡುಪಿ ಪರಿಸರದ ಮತ್ತೋರ್ವ ಯುವ ಎಸೆತಗಾರ. ತಡ ಮೊತ್ತ 14 ಓಟಗಳು. ಮತ್ತೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ದಾಂಡು ಚೆಂಡಿನ ಕ್ರಿಕೆಟ್ ಪಂದ್ಯಾಕೂಟ.
ಮತ್ತಿಕೆರೆ ಯೂತ್ ಕ್ಲಬ್ ಇವರ ವತಿಯಿಂದ ಮಾರ್ಚ್ 14, 15, 16 ರಾಜ್ಯ ಮಟ್ಟದ ಒಂದು ಪಂದ್ಯಾಕೂಟ ಜರುಗ್ತಾ ಇದೆ ಬೆಂಗಳೂರಿನ JP ಪಾರ್ಕ್ ಕ್ರೀಡಾಂಗಣಗಳ ಭಾಗದಲ್ಲಿ. ವಿಜಯ್ ತಂಡ 3 ಲಕ್ಷ ಜೊತೆಗೆ ವಿಜಯ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1,50,000 ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ ಸಂಘಟಕರು. ತಂಡ ಮೊತ್ತ 15, 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 14 ರನ್ಸ್ ರಿಕ್ವೈರ್ಡ್. 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಬಹಳ ಶೋಧ ಬರೆದ ಹೊಡೆತ ಅಕ್ರಾಸ್ ಲೈನ್ ಮೇಲೆ ಅತ್ಯುತ್ತಮ ಸ್ವಿಪ್ ಶಾಟ್ ಅನ್ನು ದಾಖಲಿಸಿದ್ದಾರೆ. ಸ್ವಸ್ತಿಕ್ ನಾಗರಾಜ್ ದಾಂಡಿನ ಮುಖಾಂತರವಾಗಿ 6 ಓಟಗಳ ಸೇರ್ಪಡೆ. ತಡಬತ್ತ 21 ಜಯಕ್ಕಾಗಿ ಕೇವಲ 8 ಓಟಗಳು ಬರಬೇಕಾಗಿದೆ. ಅಲ್ಲಿ 2 ತಂಡಗಳು ರೆಡಿಯಾಗಿರಿದಿರದ ಮುಂದಿನ ಪಂದ್ಯಕ್ಕೆ ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ 2ನೇ ಓವರ್ನಲ್ಲಿ. ರಕ್ಷಿತ್ ಅಲ್ಲಿ ಜೈ ಕರ್ನಾಟಕ ತೀರ್ಮಾನ ತಿಳಿಸ್ಕೊಳ್ಳಿ ಸರ್. ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದ್ದಾರೆ, ಫೀಲ್ಡಿಂಗ್ ಆಯ್ದುಕೊಳ್ತಾ ಇದ್ದಾರೆ. ಶೀಘ್ರಗತಿಯಲ್ಲಿ ಫೀಲ್ಡಿಂಗ್ ಬನ್ನಿ. ಅದೇ ರೀತಿ ಇಜಾನ್ ಆರಂಭಿಕ ಹಂತದ ಆಟಗಾರರು ಕೂಡ ರೆಡಿ ಆಗಿರಬೇಕು. ಶಾಟ್ ಆಗಿತ್ತು. ಬಿರುಸಿನ ಹೊಡೆತ. ಸೀಮಾರಕ್ಕೆ ಅಂಚಿನಲ್ಲಿ ಒಂದು ಅತ್ಯುತ್ತಮ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಸ್ವಸ್ತಿಕ್ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. 2ನೇ ವಿಕೆಟ್ ರೂಪದಲ್ಲಿ ಸ್ವಸ್ತಿಕ್ ಹೋದರೆ ಆಘಾತವನ್ನು ಕಂಡುಕೊಂಡ್ರು ಹೊಸ ಆಟಗಾರ ಗಣೇಶ ಬೀಜಾಡಿ. ಅಲ್ಲಿ ಹೊಸ ಆಟಗಾರ ಗಣೇಶ ಬೀಜಾಡಿ. ಜಯಕ್ಕಾಗಿ ಕೇವಲ 8 ಓಟಗಳು ಬರಬೇಕಾಗಿದೆ. 8 ರನ್ಸ್ ರಿಕ್ವೈರ್ಡ್. ಆಶೀಶ್ ಅಲೆವೂರು ಹೊಸ ಬೌಲರ್. ಚೆಂಡನ್ನು ತಿರುಗಿಸಬಲ್ಲಂತ ಬೌಲರ್. ಪಂದ್ಯಾಟದ ವೀಕ್ಷಣೆಯಲ್ಲಿ ಕಳೆದ 2 ದಿನಗಳಿಂದ ಭದ್ರಾವತಿಯ ಹೃದಯ ಭಾಗದ ಈ ಒಂದು ಕನಕ ಮಂಟಪದ ಕ್ರೀಡಾಂಗಣಗಳ ಭಾಗದಲ್ಲಿ ಭದ್ರಾವತಿಯ ಶಾಂತ ಚಿತ್ತತೆಯ ಕ್ರೀಡಾ ಪ್ರೇಕ್ಷಕರು ಶಾಂತಿ ಪ್ರಿಯರಾಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಇವತ್ತು ಬೆಳಗಿನ ಅವಧಿಯಲ್ಲಿ ಸುಮಾರು 800ಕ್ಕೂ ಮಿಕ್ಕಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಪಂದ್ಯಾಕೂಟವನ್ನು ಏಕಕಾಲದಲ್ಲಿ ವೀಕ್ಷಿಸಿದ್ದು ಇದು ಕೂಡ ಒಂದು ದಾಖಲೆ. ಆ ಒಂದು ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಸಹೃದಯಿ ಪ್ರೇಕ್ಷಕ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಅಧ್ಯಾಪಕ ವೃಂದದವರೆಲ್ಲರಿಗೂ ಕೂಡ ನಾವು ಹೋಮ್ ಕ್ರಿಕೆಟರ್ಸ್ ವತಿಯಿಂದ ಪ್ರೀತಿಯ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಬೀಸುವಂತ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 24. 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಕೇವಲ 1 ಓಟಗಳ ಸೇರ್ಪಡೆ. 4 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸುಲಭ ಜಯದ ಕಡೆಗೆ ದಾಂಗುಡಿಯನ್ನು ಇಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೂಟ.
ವಿಶಿಷ್ಟತೆ ಆಟ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. ಬಿರುಸಿನ ಹೊಡೆತ, ಸಚಿನ್ ಕೋಟೇಶ್ವರ ದಾಂಡಿನ ಮುಖಾಂತರವಾಗಿ ಮತ್ತೊಂದು ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಅಲ್ಲಿ ಯಕ್ಷ ಅವರೇ ಹೊಸ ಚೆಂಡನ್ನು ಶೀಘ್ರಗತಿಯಲ್ಲಿ ನೀಡಿ ಅಲ್ಲಿ ಜೈ ಕರ್ನಾಟಕ ಆಟಗಾರರು ಕ್ಷೇತ್ರ ರಕ್ಷಣೆಗೆ ಸಾಗಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈಗ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ದಾಂಡು ಚೆಂಡಿನ ವಿಚಾರದಲ್ಲಿ ಆಲ್ರೌಂಡರ್ ಆಟವನ್ನು ದಾಖಲಿಸಿರ್ತಕ್ಕಂಥ ರಾಜ್ಯ ಟೆನಿಸ್ ಬಾಲ್ನ ಪ್ರಬಲ ಆಲ್ರೌಂಡರ್ ಸ್ವಸ್ತಿಕ್ ನಾಗರಾಜ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ನಮ್ಮ ಮೈನ್ಸ್ಟೇಜಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಅಲ್ಲಿ ಜೈ ಕರ್ನಾಟಕ ಆಟಗಾರರು ಕ್ಷೇತ್ರ ರಕ್ಷಣೆಗೆ ಸಾಗಿದ್ದಾರೆ. ಇಜಾನ್ ಉಡುಪಿ ಆಟಗಾರರು ಆರಂಭಿಕ ಹಂತದ ಆಟಗಾರರು ಅಂಕಣಕ್ಕೆ ಬರಬೇಕಾಗಿ ವಿನಂತಿ. ಈ ಹಂತದಲ್ಲಿ ಮತ್ತೆ ವಿನಯ್ ಉದ್ಯಾವರ ಅಲ್ಲಿ 2 ತಂಡಗಳ ಗಮನಕ್ಕೆ ಯಾವುದೇ ರೀತಿಯ ಬ್ಯಾಡ್ ಲೈಟ್ ಅಪೀಲ್ ಇಲ್ಲ. ಪಂದ್ಯ ಕ್ಷಿಪ್ರಗತಿಯಲ್ಲಿ ಮುಂದುವರಿಸಿ ಎನ್ನುವಂತಹ ಸೂಚನೆ ಕೊಡ್ತಾ ಇದ್ದೇವೆ. ಹಲೋ, ಶಿವಮೊಗ್ಗದ ವಕೀಲರು ಅಶೋಕ್ ಹಾಗೂ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಸ್ವಸ್ತಿಕ್ ನಾಗರಾಜ್ ಫ್ರಮ್ ಪಾಂಚಜನ್ಯ ಕೋಟ. ಮುಖ್ಯ ವೇದಿಕೆ ಬೇಗ ಹೋಗ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಶಿವಮೊಗ್ಗದ ಲಾಯರ್ ಆಗಿರುವಂಥ ಅಶೋಕ್ ಅವರು ಜೊತೆಗೆ ಅವರೆಲ್ಲರ ಸ್ನೇಹಿತರು ಈ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ.